ಮೂವಿ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ನೋಡ್ಬೇಕು. ದೊಡ್ಡೋರಿಂದ ಚಿಕ್ಕೋರ್ವರ್ಗುನು ಈ ಮೂವಿ ನೋಡ್ಬೋದು. ಯಾರಿಗೂ ಬೇಜಾರಾಗಲ್ಲ. ಎಲ್ಲರೂ ಎಂಜಾಯ್ ಮಾಡ್ತಾರೆ. ಅಂಡ್ ಹೆಣ್ಣಿನ ಬಗ್ಗೆ ಒಳ್ಳೆ ಮಹತ್ವ ಕೊಟ್ಟಿದ್ದಾರೆ, ಒಳ್ಳೆ ಮೆಸೇಜ್ ಹೇಳಿದ್ದಾರೆ. ಅದು ತುಂಬಾ ಇಷ್ಟ ಆಯ್ತು. ಅಂಡ್ ಡೈರೆಕ್ಟರ್ಸ್ ತುಂಬಾ ಚೆನ್ನಾಗಿ ಸ್ಟೋರಿ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಯೋಗಿ ಸೋನುಗೌಡ ಅವ್ರನ್ನು ನೋಡಕ್ ತುಂಬಾನೇ ಖುಷಿ ಆಗುತ್ತೆ. ಐ ಥಿಂಕ್ ದೇ ಆರ್ ರಿಯಲಿ ಕ್ಯೂಟ್ ಟುಗೆದರ್. ಅಂಡ್ ಹೊಸ ಪರಿಚಯ ಹಳೆ ವಿವರ್ಸಿ ಅಂತ ಅವ್ರು ಬಂದಾಗಂತೂ ಒಳ್ಳೆ ಕಾಮಿಡಿ ಇರುತ್ತೆ. ಎಲ್ಲರೂ ನಗ್ತೀರಾ. ಪ್ರತಿಯೊಬ್ರು ನೋಡಿ ಫಿಲ್ಮ್. ಥ್ಯಾಂಕ್ ಯು. ಯಾವ ಸೀನ್ ಅಲ್ಲ ಅದ್ರ ನಗು ಬಂತ ಅಷ್ಟೊಂದು ಕಾಮಿಡಿ ಮಾಡ್ಬೇಕಾದ್ರೆ ಕಾಮಿಡಿ ಮಾಡ್ಬೇಕಾದ್ರೆ ನಗು ಅಂತ ಏನು ಬರಲಿಲ್ಲ. ಬಟ್ ಸ್ಕ್ರಿಪ್ಟ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನಾನು ಫುಲ್ ಮೂವಿನ ನಾನು ಇವತ್ತೇ ನೋಡಿದ್ದು. ಆ್ಯಕ್ಚುಲಿ ನಾನು ಇವತ್ತೇ ನೋಡಿದ್ದು ಮೂವಿನ. ನನ್ನ ಕಥೆನೂ ಏನೂ ಗೊತ್ತಿರಲಿಲ್ಲ. ನನ್ನ ಪಾತ್ರ ಎಷ್ಟಿತ್ತು ಅಷ್ಟನ್ನು ಮಾತ್ರ ಮಾಡ್ಬಿಟ್ಟು ಬಂದಿದ್ದೆ. ದಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಚೆನ್ನಾಗಾಗ್ಲಿ. ಅವರು ಇನ್ನು ಮತ್ತಷ್ಟು ಮಗದಷ್ಟು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡೋ ಹಾಗಾಗ್ಲಿ. ಹೌದು, ಅವಳು ಅಷ್ಟೇ. ನಾ ಹೇಳದಲ್ಲ, ಪ್ರತಿಯೊಬ್ರು. ಆ ಹುಡುಗಿನೂ ಅಷ್ಟೇ, ತುಂಬಾ ದಿನ ಆದ್ಮೇಲೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಬಂದಿದ್ದಾಳೆ. ಅವಳು ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾಳೆ. ನಾನು ಅವಳನ್ನ ಮರ್ತೇ ಹೋಗಿದ್ದೀನಿ ಪಾಪ. ಇಂತಿ ನಿನ್ನ ಪ್ರೀತಿ ಅದಲ್ಲ ನಾನು ಅವಳನ್ನ ನೋಡಿದ್ದು. ಅದಾದ ನಂತರ ನಾನು ಅವಳನ್ನ ಕಂಡೇ ಇರ್ಲಿಲ್ಲ. ನೋಡಿದ ಕೂಡಲೇ ತುಂಬಾ ಖುಷಿ ಆಯ್ತು. ಅವಳು ಕೂಡ ಎಷ್ಟು ಬೇಕೋ ಅಷ್ಟು ಸಟಲ್ ಆಗಿ ಆಕ್ಟ್ ಮಾಡಿದಾಳೆ, ಚೆನ್ನಾಗಿ ಬಂದಿದೆ. ಡಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅದು ಒಂದ್ ಡಾನ್ಸ್ ಚೆನ್ನಾಗಿದೆ. ಫೈಟ್ ಸಣ್ಣ ಪುಟ್ಟದಿದೆ, ತುಂಬಾ ಚೆನ್ನಾಗಿದೆ. ಯೋಗಿ ಕೈಯಲ್ಲಿ ಅಷ್ಟೇ ಮಾಡಿಸಿದ್ರೆ ಚಂದ. ಯಾಕೆಂದ್ರೆ ಅವ್ನ ಅಜಾನುಬಾಹು ಅಲ್ಲ. ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಫೈಟ್ ಮಾಡಿಸಿದ್ದಾರೆ, ಎಷ್ಟು ಬೇಕೋ ಅಷ್ಟು ಡಾನ್ಸ್ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು ನಂಗೆ. ಮೂವಿ ತುಂಬಾ ಚೆನ್ನಾಗಿತ್ತು ಸರ್. ಆಲ್ ದ ಬೆಸ್ಟ್ ಹೇಳ್ತೀನಿ ನನ್ನ ಟೀಮ್ಗೆ. ನಾನು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಬಟ್ ನನಗೆ ಚಾನ್ಸ್ ಕೊಟ್ಟಿರೋಂಥ ವಿಜಯ್ ಪ್ರಸಾದ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ಸುತ್ತೆ ಸರ್. ಬಟ್ ಸೋನುಗೌಡ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫುಲ್ಫಿಲ್ ಮಾಡಿದ್ದಾರೆ ಸರ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ಗೊತ್ತಾಗತ್ತೆ.